ಲೇಡೀಸ್ ಅಂಡ್ ಜೆಂಟಲ್ಮನ್, ಹಲವಾರು ವರ್ಷಗಳ ಬಳಿಕ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಪಾಲಾಗಿದೆ. ಉಪಮೇಯರ್ ಸ್ಥಾನಕ್ಕೆ ಶಿವಸೇನೆ ಅಭ್ಯರ್ಥಿ ಪಾಲಾಗಿದೆ. ಫೆಬ್ರವರಿ 11ರಂದು ಮೇಯರ್ ಫಲಿತಾಂಶ ಹೊರಬೀಳುತ್ತೆ. ಇದ್ರ ಮೂಲಕ ವಾಣಿಜ್ಯ ನಗರಿಯಲ್ಲಿ ಕಮಲ ಅರಳುವುದಕ್ಕೆ ಮುಂದಾಗಿದೆ. ಅದ್ ಹೇಗೆ ಏನು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರಚಿತಾ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಪಾಲಾಗಿದೆ. ಹಲವು ವರ್ಷಗಳ ಬಳಿಕ ಬಿಎಂಸಿ ಚುನಾವಣೆಯಲ್ಲಿ ಎನ್ಡಿಎ ಮಹಾಯುತಿ ಒಕ್ಕೂಟಕ್ಕೆ ಮೇಯರ್ ಪಟ್ಟ ಒಲಿದಿದೆ. ಬಿಜೆಪಿ ಅಭ್ಯರ್ಥಿ ರಿತು ತಾವ್ಡೆ ಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ರಿತು ತಾವ್ಡೆ ಫಾಟ್ಕೋಪರ್ನ ವಾರ್ಡ್ 132ರಿಂದ ಕಾರ್ಪೊರೇಟರ್ ಆಗಿದ್ದು ಈ ಸ್ಥಾನದಿಂದ ಮರು ಆಯ್ಕೆಯಾಗಿದ್ದಾರೆ. ಶಿವಸೇನೆ ನಾಯಕ ಸಂಜಯ್ ಶಂಕರ್ ಘಾಡಿ ಉಪಮೇಯರ್ ಹುದ್ದೆಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಾರೆ. ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮೇಯರ್ ಚುನಾವಣೆಯ ಫಲಿತಾಂಶ ಫೆಬ್ರವರಿ 11ರಂದು ಪ್ರಕಟ ಆಗುತ್ತೆ. ಆದ್ರೆ ಸಂಖ್ಯಾಬಲಗಳ ಪ್ರಕಾರ ಇಬ್ಬರು ಅಭ್ಯರ್ಥಿಗಳಿಗೆ ಅನುಕೂಲಕರ ಗೆಲುವನ್ನ ಸೂಚಿಸುತ್ತೆ. ಇದ್ರ ಮೂಲಕ ಬಿಜೆಪಿ 40 ವರ್ಷಗಳ ನಂತರ ಮೊದಲ ಬಾರಿಗೆ ಮೇಯರ್ अधिकारवನ್ನ ಪಡೆಯುತ್ತೆ. भारतीय जनता पक्षाने महायुतीने माझ्यावर जो विश्वास दाखवलाय त्या विश्वासाचं मी नक्कीच सोनं करेन आणि महापौर नाही तर मुंबईची सेवक म्हणून त्या ठिकाणी मी काम करेन. ರಿತು ತಾವ್ಡೆ ಅವರು ನಾಗರಿಕರೊಟ್ಟಿಗೆ ಪರಿಣಾಮಕಾರಿ ಸಂವಹನ ಮತ್ತು ಸ್ಥಳೀಯ ನಾಗರಿಕ ಸಮಸ್ಯೆಗಳನ್ನ ಪರಿಹರಿಸುವಂತಹ ಸಾಮರ್ಥ್ಯಕ್ಕಾಗಿ ಪಕ್ಷದ ಒಳಗೆ ಹೆಸರುವಾಸಿಯಾಗಿದ್ದಾರೆ. ಮರಾಠ ಸಮುದಾಯಕ್ಕೆ ಸೇರಿದವರು ಆಗಿದ್ದು ಗುಜರಾತಿ ಮತದಾರರು ಪ್ರಾಬಲ್ಯವನ್ನ ಹೊಂದಿರುವಂತಹ ವಾರ್ಡ್ನಿಂದ ರಿತು ತಾವ್ಡೆ ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಜೆಪಿ ನಾಯಕರ ಪ್ರಕಾರ ಅವರು ತಳಮಟ್ಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಸಾರ್ವಜನಿಕ ಕುಂದುಕೊರತೆಗಳನ್ನ ಪರಿಹರಿಸೋದಕ್ಕೆ ಸಂಪೂರ್ಣವಾಗಿ ಸಾಮರ್ಥ್ಯರಾಗಿದ್ದಾರೆ. ರಿತು ತಾವ್ಡೆ ಅವರು ಸತತ 3ನೇ ಬಾರಿಗೆ ಫಾಟ್ಕೋಪರ್ನಿಂದ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿದ್ದಾರೆ. ರಿತು ತಾವ್ಡೆ 2012ರಲ್ಲಿ ಕಾಂಗ್ರೆಸ್ ತೊರೆದ ನಂತರ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು ಅನ್ನೋದು ಗಮನಾರ್ಹ. 227 ಸದಸ್ಯ ಬಲದ ಬಿಎಂಸಿಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ 118 ಸ್ಥಾನಗಳನ್ನು ಗೆದ್ದು ಏಕೈಕ ಅತಿದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮಿದೆ. ಬಿಎಂಸಿಯಲ್ಲಿ ಮಹಾಯುತಿಯ ಒಟ್ಟು ಬಲ 121ಕ್ಕೆ ಏರಿಕೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ